ರುಚಿ ರುಚಿಯಾದ ರೆಡಿ. ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಬೆಳಿಗ್ಗೆ ಅಂದರೆ ತಿಂಡಿ ಏನು ಅಂತಲೇ ಯೋಚನೆ. ಯಾಕಂದರೆ ಮಕ್ಕಳಿಗೆ ಪುತ್ತಿಗೆ ಹಾಕಲಿ ಕೊಡಬೇಕಾಗ್ತದೆ 9 ಗಂಟೆ ಹೊತ್ತಿಗೆ ತಿನ್ನೋಕ್ಕೆ. ಸೊ ಇವತ್ತೇನು ಅಷ್ಟು ನೆನೆಸಿರಲಿಲ್ಲ, ಏನೂ ಇರಲಿಲ್ಲ. ಸೊ ಸಜ್ಜಿಗೆ ಸ್ವಲ್ಪ ಇತ್ತು, ಶೀರಾ ರವೆ, ಅದರಿಂದ ಸಜ್ಜಿಗೆ ರೊಟ್ಟಿ ಮಾಡುವ ಅಂತೇಳಿ ಪಕ್ಕ ರೆಡಿ ಮಾಡಿಕೊಂಡು ಹಂಚಿಗೆ ಹಾಕ್ತಾಯಿದ್ದೆ. ಅರ್ಜೆಂಟಲ್ಲಿ ಮಾಡಿದರೆ ತುಂಬ ರುಚಿಯಾಗಿತ್ತು, ಎಲ್ರಿಗೂ ಇಷ್ಟ ಆಯಿತು. ಇನ್ನು ಮಧ್ಯಾಹ್ನ ಬಂದು ಎಂಥ ಶೆಕೆ ಅಂದರೆ, ಈಗ ಹಾಗೆ ಬಚ್ಚನಕಾಯಿ ತಂದಿದ್ದರು, ಇದು ಕಲ್ಲಂಗಡಿ ಹಣ್ಣು. ಸೊ ಹಾಗೆ ಜ್ಯೂಸ್ ಮಾಡುವ ಅಂತೇಳಿ ನೋಡಿ. ನಾನು ತಿನ್ನಬೇಕಾದ್ರೆ ನನ್ನ ಮಗಳು ಏನು ಜೋರು ಮಾಡ್ತಾಳೆ. ಶಾಲೆಗೆ ಹೋಗಂದರೆ ಹೋಗೋಕ್ಕಾಗಲ್ಲ, ಅವಳಿಗೆ ಕೂಗ್ತಾಳೆ, ನಾಟಕ ಎಲ್ಲ ಶುರುವಾಗ್ತದೆ. ಮನೇಲಿ ಇಟ್ಕೊಂಡು ಸಿಂಪಲಾಗಿ ಹಾಗೆ ಬಚ್ಚನಕಾಯಿ ಜ್ಯೂಸ್ ಮಾಡುವ ಅಂತೇಳಿ ಸ್ವಲ್ಪ ಹಾಲಿಟ್ಟು, ಹಾಲು ಮತ್ತು ಕಾಮಕಸ್ತೂರಿ, ಚಿಯಾ ಸೀಡ್ಸ್ ಅದು ನೆನೆಸಿಟ್ಟಿದ್ದೆ ನಾನು, ಅದು ಮತ್ತು ಕಲ್ಲಂಗಡಿ ಸ್ವಲ್ಪ ಮಿಕ್ಸಿ ಮಾಡ್ಕೊಂಡಿದ್ದೆ. ಹಾಗೆ ತುಂಡು ಮೇಲೆ ಹಾಕ್ಕೊಂಡು ಸಕ್ಕರೆ. ಹಾಗೆ ಅಷ್ಟು ಬಿಸಿಲಲ್ಲ, ತುಂಬ ವೆದರ್ ಫುಲ್ ಕಂಪ್ಲೀಟ್ ಚೇಂಜು. ಸೊ ಮಧ್ಯಾಹ್ನ ಹೊತ್ತು ಏನಾದರೂ ಜ್ಯೂಸ್ ಕುಡಿಯುವ ಅಂತ ಅನ್ನಿಸ್ತದೆ, ಊಟ ಬೇಡ ಅಂತ ಅನ್ನಿಸ್ತದೆ. ಆ ಟೈಮಲ್ಲಿ ಈ ಥರದ್ದು ಏನಾದರೂ ಮಾಡಿಕೊಟ್ರೆ ಸಕ್ಕರೆ ಎಂತೆಲ್ಲ ಇತ್ತು ಶಾಲೆಯಲ್ಲಿ. ದೇವಸ್ಥಾನಕ್ಕೆ ಹೋದವಳು ಬರ್ಬೇಕಾದ್ರೆ ಅಲ್ಲಿ ಗದ್ದೆಯಲ್ಲಿ ತಿಮ್ಮರೆ ನೋಡಿದೆ. ನಮ್ಮ ಮನೆಯಲ್ಲಿ ಗದ್ದೆಯಲ್ಲಿ ಆಗ್ತಾಯಿತ್ತು, ಈಗ ಆಗಲ್ಲ. ಅದು ತಿಮ್ಮರೆ ಬೇರು ಸಮೇತ ತೊಗೊಂಬಂದಿದ್ದೆ. ಬೆಳಿಗ್ಗೆ ಬೇಗ ಮಕ್ಕಳಿಗೆ ಬೇರಿದು ರಸ ಕೊಡಬೇಕಂತೆ, ಒಳ್ಳೆಯದು. ಮೆಮೊರಿ ಪವರ್ ಒಳ್ಳೆ ಇರ್ತದೆ ಮಕ್ಕಳದು. 4 ಗಂಟೆ ಒಳಗೆ ಬೆಳಿಗ್ಗೆ ಬೇಗ ಕೊಡಬೇಕು. ಹಾಗೆ ಸ್ವಲ್ಪ ತೊಗೊಂಬಂದಿದ್ದೆ ಬೇರು ಸಮೇತ. ಅದನ್ನು ಚೆಂದ ಮಾಡಿ ತೊಳಿಬೇಕು. ಬೇರು ಸಮೇತ 4-5 ಸತಿ ತೊಳೆದು ಕಟ್ ಮಾಡಿ ಮಿಕ್ಸಿಗೆ ಹಾಕ್ಕೊಳ್ತಿದ್ದೇನೆ ನಾನು. ಇಲ್ಲದೆ ಸಣ್ಣ ಆಗೋದಿಲ್ಲ, ಅದಕ್ಕೆ ಸಣ್ಣ ಕಟ್ ಮಾಡ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡ್ರೆ ಬೇಗ ಸಣ್ಣ ಆಗ್ತದೆ. ಚೆಂದ ಮಾಡಿ ತೊಳೆದು ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೇನೆ. ಇದಕ್ಕೆ ನಾನು ಎಣ್ಣೆ ಇಟ್ಕೊಳ್ಳೋದು. ಒಗ್ಗರಣೆಗೆ ಎಣ್ಣೆಗೆ ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು. ಮತ್ತು ಅದ ಮೇಲೆ ಒಂದು 4 ಹಸಿಮೆಣಸು, ಖಾರಕ್ಕೆ ಹಸಿಮೆಣಸು ಸ್ವಲ್ಪ. ಮತ್ತು ಗ್ಯಾಸ್ ಬಂದ್ ಮಾಡಿ ಹಸಿಮೆಣಸು ಚಟಪಟ ಅನ್ಬೇಕಾದ್ರೆ ಗ್ಯಾಸ್ ಬಂದ್ ಮಾಡಿ ಬಿಡೋದು. ಮೇಲ್ಗಡೆ ಕೊತ್ತಂಬರಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಹುಳಿ ಹಾಕ್ಕೊಂಡ್ರೆ ಆಯಿತು.
ಅದನ್ನು ಸಣ್ಣ ಮಾಡ್ಕೊಂಬರುವ. ಎಣ್ಣೆಯಲ್ಲಿ ಫ್ರೈ ಮಾಡಿದ್ದೆಲ್ಲ ಹಾಕ್ಕೊಂಡಿದ್ದೇನೆ. ರುಚಿಗೆ ಬೇಕಾದಷ್ಟು ಉಪ್ಪು, ಸ್ವಲ್ಪ ಹುಳಿ, ಕಾಯಿ ತುರಿ ಹಾಕ್ಕೊಂಡು ಕಡ್ಕೊಂಬರೋದು. ಸಣ್ಣ ಕಡ್ಕೊಂಬರೋದು. ದಪ್ಪ ಬೇಕಂದರೆ ದಪ್ಪನೇ ಮಾಡ್ಕೊಳ್ಬೇಕು. ನೀರು ಹಾಕ್ಬೇಕಾದ್ರೆ ನೀರು ಸಹ ಮಾಡ್ಕೊಳ್ಬೇಕು. ಸ್ವಲ್ಪ ನೀರು ಹಾಕಿದೆ. ನೀರು ಹಾಕಿ ಕಡ್ಕೊಂಬರುವ. ಇದಕ್ಕೆ ಒಂದು ಗಡಿ ತೆಂಗಿನಕಾಯಿ ಹಾಕಿ ಸಣ್ಣ ಮಾಡುವ. ತುಂಬ ಹೆಲ್ತಿಗೆ ಒಳ್ಳೇದಿದು. ಮೆಮೊರಿ ಪವರ್ ಅಂತೂ ಸೂಪರ್ ಆಗ್ತದೆ. ದಿನ ತಿನ್ನಬೇಕು, ಒಳ್ಳೇದು. ಚೆನ್ನಾಗಿರ್ತಾರೆ ಮಕ್ಕಳು. ಒಗ್ಗರಣೆ ಕೊಡುವ. ಸಣ್ಣ ಆಗಿದೆ ನೋಡಿ, ಇದಕ್ಕೊಂದು ಒಗ್ಗರಣೆ ಕೊಡುವ. ಏನಿಲ್ಲ, ಉದ್ದಿನಬೇಳೆ ಜಾಸ್ತಿ ಹಾಕಿ ಫ್ಲೇವರ್ ಒಳ್ಳೆ ಅಂತ ಅನಿಸ್ತದೆ. ಎಣ್ಣೆ, ತೆಂಗಿನೆಣ್ಣೆ ಯೂಸ್ ಮಾಡ್ತಿದ್ದೇನೆ ನಾನು. ಉದ್ದಿನಬೇಳೆ, ಹಸಿಮೆಣಸು ಅಷ್ಟೇ. ಹಸಿಮೆಣಸಲ್ಲ, ಒಣಮೆಣಸು ಹಾಕ್ಕೊಂಡಿದ್ದೇನೆ ಒಗ್ಗರಣೆಗೆ. ರುಚಿ ರುಚಿಯಾದ ತಿಮ್ಮರೆ ಚಟ್ನಿ ಚೆಂದ ಆಗ್ತದೆ ಊಟಕ್ಕೆ. ಗಂಜಿ ಊಟಕ್ಕಂತೂ ಬೆಸ್ಟ್. ಉದ್ದಿನಬೇಳೆ ಟ್ರೈ ಮಾಡಿ ಫ್ರೆಂಡ್ಸ್. ನಿಮ್ಮ ಮನೆ ಹತ್ತಿರ ಇದ್ದರೆ ಮಕ್ಕಳಿಗಂತೂ ತುಂಬ ಹೆಲ್ದಿ, ಒಳ್ಳೆಯದದು. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ. ಉದ್ದಿನಬೇಳೆ ಕಾಯ್ತು ಅನ್ನುವಾಗ ಇಷ್ಟೇ. ಹಿಂಗು ಬೇಕಾದ್ರೆ ಹಾಕ್ಬೋದು. ಚಟ್ನಿ ರೆಡಿ. ಇದನ್ನು ರುಚಿ ರುಚಿಯಾದ ತಿಮ್ಮರೆ ಚಟ್ನಿ ರೆಡಿ.